ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ, ಎಫರ್ಟ್ಸ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್. ನಾನು ಮಾಡ್ತೀನಿ ಅನ್ನೋವಂಥ ಛಲ ಕೊನೆ ತನಕ ಇದ್ದರೆ ಅದು ನಾವು ಮಾಡ್ಬೋದು. ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಿರೋ ಉದ್ದೇಶ ಏನಂದರೆ, ನಮ್ಮ ಹೊಯ್ಸಳ PU ಕಾಲೇಜು ನೆಲಮಂಗಲದಲ್ಲಿ ಈ ವರ್ಷ 23-24ನೇ ಸಾಲಿನಲ್ಲಿ ಏನು ಎನ್ರೋಲ್ ಆದಂಥ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡೋಂಥ ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡೋಂಥ ಮಕ್ಕಳು ರಿಸಲ್ಟ್ ಬಗ್ಗೆ ಮಾತಾಡಲಿಕ್ಕೆ ಕರೆದಿದ್ದೇವೆ. ನಮ್ಮ ಮಕ್ಕಳು ಇಲ್ಲಿ ಟೋಟಲಾಗಿ 30 ಜನ ಮಕ್ಕಳು ನೀಟ್ಗೆ ಪ್ರಿಪೇರ್ ಆಗಿದ್ದರು ನಮ್ಮ ಕಾಲೇಜ್ ವತಿಯಿಂದ. ಅದರಲ್ಲಿ 28 ಜನ ಹುಡುಗರು ಕ್ವಾಲಿಫೈ ಆಗಿದ್ದಾರೆ. ಕ್ವಾಲಿಫೈ ಅಂದರೆ ಟೋಟಲ್ ಕ್ವಾಲಿಫೈಡು 11, ಎಬವ್ 400 ಮಾರ್ಕ್ಸ್ ಬಂದಿರೋಂಥವ್ರು 11 ಇದ್ದಾರೆ, ಎಬವ್ 500 ಬಂದಿರೋಂಥ ಮಾರ್ಕ್ಸ್ ಬಂದಿರೋಂಥವ್ರು 6 ಇದ್ದಾರೆ. ಅದರಲ್ಲಿ ಟಾಪ್ ಆಗಿ ಔಟ್ ಆಫ್ 720 ಮಾರ್ಕ್ಸ್ 632 ಸ್ಕೋರ್ ಮಾಡಿದೆ. ಮಿಥಿಲ್ ಅಂತ ಹುಡುಗ 632 ಮಾಡಿದ್ದಾರೆ. ಅಮಿತ್ KS 630 ಮಾರ್ಕ್ಸ್, ಲಾವಣ್ಯ C 608, ಶಿಲ್ಪಶ್ರೀ 592, ಜೀವಿತಾ 580, ಅಂಕಿತಾ ಕೃಷ್ಣಮೂರ್ತಿ 506. ಈ ಮಕ್ಕಳು ಇದರಲ್ಲಿ ಟಾಪ್ 3 ಏನಿದ್ದಾರೆ 632, 630, 608, ಈ ಮಕ್ಕಳು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಅವ್ರಿಗೆ ಸಿಗೋವಂಥ ಅಥವಾ ಟಾಪ್ ಕರ್ನಾಟಕದಲ್ಲಿ ಏನು ಟಾಪ್ ಮೆಡಿಕಲ್ ಕಾಲೇಜ್ ಏನಿದೆ ನಂಬರ್ 1 ಮೆಡಿಕಲ್ ಕಾಲೇಜು, ಅಲ್ಲೇ ನಮ್ಮ ಮಕ್ಕಳಿಗೆ ಸೀಟ್ ಸಿಗೋ ಅವಕಾಶ ಹೆಚ್ಚಾಗಿದೆ. ತುಂಬ ಸಂತೋಷ ವಿಚಾರ ಏನಂತಂದರೆ, ಈಗ ನಾವು ಇಲ್ಲಿ ಬಂದು 8 ವರ್ಷದಲ್ಲಿ ಈ ಪ್ರತಿ ವರ್ಷ ಇಲ್ಲಿ ಕಳೆದ 3 ವರ್ಷದಲ್ಲೂ ಕೂಡ ನಾವು ನಮ್ಮ ಕಾಲೇಜಿಂದನ ನೀಟ್ ಮಕ್ಕಳು ಕ್ಲಿಯರ್ ಮಾಡ್ತಾನೆ ಇದ್ದಾರೆ. ಈ ವರ್ಷ ಇನ್ನೂ ಹೆಚ್ಚಿನಾಗಿ ಲಾಸ್ಟ್ ಇಯರ್ಗಿಂತ ಜಾಸ್ತಿ ಡಬಲ್ ಅಥವಾ ತ್ರಿಬಲ್ ಅನ್ನೋ ಹೇಳ್ಬೋದು, 3 ಟೈಮು ಜಾಸ್ತಿ ಹೆಚ್ಚಿನ ಮಕ್ಕಳು ಈ ಸರಿ ಕ್ವಾಲಿಫೈ ಆಗಿದ್ದಾರೆ. ಇದಕ್ಕೆ ಏನು ಕಾರಣ ಅಂತಂದರೆ, ನಮ್ಮಲ್ಲಿ ಇರೋ ಒಂದು ಅಡಾಪ್ಟ್ ಮಾಡ್ಕೊಂಡಿರೋಂಥ ಟೀಚಿಂಗ್ ಮೆಥಡಾಲಜಿ. ನಮ್ಮಲ್ಲಿ ಎವ್ರಿ ವೀಕ್ ನಾವು ಚಾಪ್ಟರ್ ವೈಸು ನೀಟನ್ನು ಟೆಸ್ಟ್ ಮಾಡ್ತೇವೆ. ಆ್ಯಂಡ್ ಎವ್ರಿ 15 days ಒನ್ಸ್ ನಾವು ನೀಟ್ ಗ್ರ್ಯಾಂಡ್ ಟೆಸ್ಟನ್ನು ಮಾಡ್ತೇವೆ. ಅದಾದಮೇಲೆ ಸಿಲೆಬಸ್ಸನ್ನು ಸ್ಟೇಟ್ PU ಸಿಲೆಬಸ್ ಏನಿದೆ ಸಿಲೆಬಸ್ಸನ್ನು ಬೇಗ ಮುಗಿಸಿ, ಎಷ್ಟು ಬೇಗ ಅಷ್ಟು ಬೇಗ ನಾವು ಮುಗಿಸಿ ಜಾಸ್ತಿ ಹೊತ್ತನ್ನು ನಾವು ನೀಟಿಗೆ ಸ್ಪೆಂಡ್ ಮಾಡ್ತೇವೆ. ಈ ಮಕ್ಕಳಿಗೆ ಒಂದು ಸ್ಪೆಷಲ್ ಬ್ಯಾಚ್ ಅಂತ ನನ್ನಲ್ಲಿ ನೀಟ್ ಅಚೀವರ್ಸ್ ಅಂತೇಳಿ ಒಂದು ಆಗಿದ್ದಾರೆ, ಅವ್ರದ್ದೇ ಒಂದು ಸ್ಪೆಷಲ್ ಬ್ಯಾಚ್ ಇದೆ. ಆ ಬ್ಯಾಚ್ಗೆ ನಾವು ಅರೌಂಡು 10 ತಿಂಗಳು ರಿಗರಸ್ಸಾಗೆ ಕೋಚಿಂಗನ್ನು ಕೊಡ್ತೇವೆ. ಅದಾದಮೇಲೆ PU ಬೋರ್ಡ್ ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ನೀಟ್ ಎಕ್ಸಾಮ್ವರೆಗೂ ಹತ್ತತ್ರ 25 ಮಾರ್ಕ್ ಟೆಸ್ಟ್ಗಳನ್ನು ಮಾಡಿದ್ದೇವೆ. ಸೊ ಮಾರ್ಕ್ ಟೆಸ್ಟ್ ಅಂತ ಅಂದರೆ ನಾವೇನು ಮಾಡ್ತೀವಿ, PU ನೀಟಲ್ಲಿ ಏನು ಪ್ರಾಬಬಲ್ ಕ್ವಶನ್ಸ್ ಬರ್ಬೋದು ಆ ಥರದ ಕ್ವಶನ್ ಪೇಪರನ್ನು ನಮ್ಮ ಟೀಚರ್ಸು ನುರಿತ ಉಪನ್ಯಾಸಕರಿದ್ದಾರೆ, ಅವ್ರ ಕಡೆಯಿಂದನ ಪೇಪರ್ ಸೆಟ್ ಮಾಡಿಸಿ ಆ ಟೆಸ್ಟನ್ನು ಅದನ್ನು ನಾವೇನಲ್ಲಿ ತೊಗೊಳ್ತೇವೆ. ಅದ್ರ ಜೊತೆಗೆ ಭಾರತದಾದ್ಯಂತ ನಮಗೆ ಬೇರೆ ಬೇರೆ ಕಡೆ ಒಳ್ಳೊಳ್ಳೆ ಟ್ಯೂಷನ್ ಸೆಂಟರ್ಸ್ ಅಂತ ಇದ್ದಾರೆ, ಅವ್ರ ಕಡೆಯಿಂದಲೂ ಕೂಡ ನಾವು ಕ್ವಶನ್ ಪೇಪರ್ಸ್ನ ತರಿಸ್ಕೊಂಡು ಅದನ್ನು ಕೂಡ ನಮ್ಮ ಮಕ್ಕಳಿಗೆ ನಾವು ಕೊಡಿಸೋದ್ರಿಂದ ನಮ್ಮ ಮಕ್ಕಳಿಗೆ ಎಲ್ಲ ಥರದ ಒಂದು ಎಕ್ಸ್ಪೀರಿಯೆನ್ಸು ಆಗಿರುತ್ತೆ. ಸೊ ಇದರಿಂದ ನಮ್ಮ ಮಕ್ಕಳು ಇಂಥ ಒಂದು ಸ್ಕೋರನ್ನು ಮಾಡಲಿಕ್ಕೆ ಆಗಿದೆ. ಸೊ ಈ ಅಚೀವರ್ಸ್ ಏನಿದ್ದಾರೆ ಮಿಥಿಲ್, ಅಮಿತ್, ಲಾವಣ್ಯ, ಶಿಲ್ಪಶ್ರೀ, ಜೀವಿತಾ, ಅಂಕಿತಾ, ಈ 6 ಜನ ಮಕ್ಕಳು ಅವರ ಸತತ ಪರಿಶ್ರಮ ಮತ್ತು ಅವರ ತಂದೆ ತಾಯಿಗಳ ಸಪೋರ್ಟು, ಅದ್ರ ಜೊತೆಗೆ ನಮ್ಮ ಕಾಲೇಜಿನ ಡೈನಮಿಕ್ ಪ್ರಿನ್ಸಿಪಲ್ ಇದ್ದಾರೆ ಗೌರಿಶಂಕರ್ ಅವರು. ಸೊ ಅವರ ಒಂದು ಪ್ರಯತ್ನ ಜೊತೆಗೆ ಅವರ ಒಂದು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಯಾವಾಗಲೂ ಯಾವುದೇ ಒಂದು ಅಕಾಡೆಮಿಕ್ ಪ್ಲ್ಯಾನ್ ಅಂತ 1 year ಮುಂಚೆನೇ, ಈಗ ನಾವೇನು ಈ ವರ್ಷದ ಮಕ್ಕಳಿಗೆ ಆಲ್ರೆಡಿ ನಾವು ಅಕಾಡೆಮಿಕ್ ಪ್ಲ್ಯಾನ್ ಅಂತ ಕೊಟ್ಟಿದ್ದೇವೆ ನಮ್ಮ ಮಕ್ಕಳಿಗೆ. ಸೊ ಅದನ್ನು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ, ಯಾವುದೇ ಕಾರಣದಲ್ಲಿ ಆಚೆ ಈಚೆ ಮಾಡಲ್ಲ. ಸೊ ಹಾಗಾಗಿ ಈ ಥರದೊಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋದ್ರಿಂದ ಇವತ್ತು ನಾವು ಇಷ್ಟೊಂದು ಮಕ್ಕಳು 30 ಜನದಲ್ಲಿ ಹತ್ತತ್ರ 28 ಜನ ಮಕ್ಕಳು ಕ್ವಾಲಿಫೈಡ್ಸ್ ಆಗಿದ್ದಾರೆ, ಅಂದರೆ ಕ್ಲಿಯರ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟೊಂದು ಸಿಗದೇ ಇರ್ಬೋದು, ಬಟ್ ಒಂದು 6-10 ಜನ ಅಂತ ಮಕ್ಕಳಿಗಂತೂ ಚಾನ್ಸಸ್ಸು ವೆರಿ ಹೈ ಮೆಡಿಕಲ್ ಸೀಟ್ ಸಿಗೋಂಥದ್ದು, ಜೊತೆಗೆ ಡೆಂಟಲ್ ಸಿಗೋಂಥದ್ದು ಕೂಡ ಚಾನ್ಸಸ್ ಆರ್ ವೆರಿ ಹೈ ಅಕ್ರಾಸ್ ಇಂಡಿಯಾ. ಟಾಪ್ ನೀಟ್ ಮೆಡಿಕಲ್ ಕಾಲೇಜಲ್ಲಿ ಕರ್ನಾಟಕದಲ್ಲೇ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂತ ಕಾಲೇಜಲ್ಲಿ ನಮ್ಮ ಮಕ್ಕಳು ಕೂಡ ಸೀಟ್ ತಗೊಳ್ತಾರೆ ಅಂತ ಹೇಳಲಿಕ್ಕೆ ನನಗೆ ಆ್ಯಸ್ ಎ ಚೇರ್ಮನ್ ಆಗಿ ತುಂಬಾ ಖುಷಿ ಆಗುತ್ತೆ. ಇದಕ್ಕೆ ಕಾರಣೀಭೂತರಾದ ನಮ್ಮ ಸ್ಟೂಡೆಂಟ್ಸ್ ಇರ್ಬೋದು, ಅವರ ಪೇರೆಂಟ್ಸ್ ಇರ್ಬೋದು, ಅದ್ರ ಜೊತೆಗೆ ನಮ್ಮ ಟೀಚರ್ಸ್ ಅವರ ಪರಿಶ್ರಮ ತುಂಬಾ ಇದೆ. ಈವನ್ ಸಾಟರ್ಡೇಸು, ಸಂಡೇಸು, ಈವ್ನಿಂಗ್ಸ್
ಮಕ್ಕಳಿಗೆ ಯಾವಾಗ ಬೇಕಾ ಅವಾಗ ಏನು ಕೇಳ್ತಾರೆ ಆ ಡೌಟನ್ನು ಆ ಕ್ಷಣದಲ್ಲಿ ಕ್ಲಿಯರ್ ಮಾಡೋಂಥ ಒಳ್ಳೆ ಟೀಚರ್ಸ್ ಇದ್ದಾರೆ ನಮ್ಮಲ್ಲಿ, ಡೆಡಿಕೇಟೆಡ್ ಟೀಚರ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಟೆಕ್ನಿಕಲ್ ಸ್ಟಾಫ್ಸ್. ನಾನ್ ಟೀಚಿಂಗ್ ಸ್ಟಾಫ್ಸ್ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ. ಈಗ ಸಂಡೇ ಕ್ಲಾಸ್ ನಡಿಬೇಕು ಅಂದರೆ ಅವರಿಲ್ಲದೆ ನಡೆಯಲ್ಲ. ಸೊ ಈ ಒಂದು ಅಚೀವ್ಮೆಂಟ್ಗೆ ಕಾರಣ ಎಲ್ಲರೂ ಇದ್ದಾರೆ, ಪ್ರಿನ್ಸಿಪಲ್, ಟೀಚಿಂಗ್, ನಾನ್ ಟೀಚಿಂಗ್ ಸ್ಟಾಫ್ ಆ್ಯಂಡ್ ಅಟ್ ಲಾಸ್ಟ್ ದ ಮ್ಯಾನೇಜ್ಮೆಂಟ್. ಸೊ ಥ್ಯಾಂಕ್ ಯು. ನನ್ನ ಹೆಸರು ಮಿಥಿಲ್ ಅಂತ. ನಾನು ಹೊಯ್ಸಳ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇರೋದು. ರಿಸಲ್ಟ್ ಬಂದಿದ್ದು ತುಂಬಾ ಖುಷಿ ಕೊಟ್ಟಿದೆ. ಇವೆಲ್ಲ ಸಾಧ್ಯ ಆಗಿರೋದು ನಮ್ಮ ತಂದೆ ತಾಯಿ ಸಪೋರ್ಟ್ ಆಗಿರ್ಬೋದು, ಟೀಚರ್ ಸಪೋರ್ಟ್ ಆಗಿರ್ಬೋದು, ನನಗೆ ಓದೋ ಸ್ಟಡಿಗೆ ಹೆಲ್ಪ್ ಮಾಡಿದಂಥ ಪ್ರತಿಯೊಬ್ಬರು ಆಗಿರ್ಬೋದು, ತಂಗಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಎಲ್ಲರಿಂದನೂ ಸಪೋರ್ಟ್ ಸಿಗದಲ್ಲೇ ಯಾವುದೂ ಸಾಧ್ಯ ಆಗ್ತಿರಲಿಲ್ಲ. ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ, ಎಫರ್ಟ್ಸ್ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್, ನಾನು ಮಾಡ್ತೀನಿ ಅನ್ನೋವಂಥ ಛಲ ಕೊನೆ ತನಕ ಇದ್ದರೆ ಅದು ನಾವು ಮಾಡ್ಬೋದು. ಮೇಯ್ನಾಗಿ ಕನ್ಸಿಸ್ಟೆನ್ಸಿ. ಸ್ಟಾರ್ಟಿಂಗ್ ಜೋಶಲ್ಲಿ ನಾವು ಓದೋಕ್ಕೆ ಕೂರ್ತೀವಿ, ಬಟ್ ಅದನ್ನು ಮೇಂಟೈನ್ ಮಾಡೋದು ಲಾಸ್ಟ್ ತನಕ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಿದ್ದರೆ ಸ್ಕೋರಿಂಗ್ ಮಾಡೋದು ಈಸಿ ಆಗುತ್ತೆ. ಹೊಯ್ಸಳ ಕಾಲೇಜಲ್ಲಿ ಅದನ್ನು ನಮಗೆ ಕರೆಕ್ಟಾಗಿ ಕನ್ಸಿಡರಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ರೆಗ್ಯುಲರಾಗಿ ಟೆಕ್ಸ್ಟ್ ಕೊಡ್ತಾರೆ, ಮೆಟೀರಿಯಲ್ಸ್ ಕೊಡ್ತಾರೆ, ಕ್ವಶನ್ ಸಾಲ್ವ್ ಮಾಡಿಸ್ತಾರೆ. ಮಿನಿಮಮ್ ಅಂದರೂ ಪ್ರತಿ ಚಾಪ್ಟರ್ಗೂ 200 ಕ್ವಶನ್, 200 to 300 ಇನ್ನೂ ಜಾಸ್ತಿ ಕ್ವಶನ್ ಸಾಲ್ವ್ ಮಾಡಿಸ್ತಾರೆ. NCERT ರೀಡ್ ಮಾಡಿಸ್ತಾರೆ. ಸೊ ಅದನ್ನು ನಾವು ಉಪಯೋಗಿಸ್ಕೊಂಡು ಪ್ರತಿ ಸ್ಟೂಡೆಂಟು ಬೆಳವಣಿಗೆಗೆ ಅಥವಾ ಅವ್ರ ಇಂಪ್ರೂವೆನ್ಸ್ಗೆ ಅದನ್ನು ಎಫರ್ಟ್ ಮುಖಾಂತರ ಕನ್ವರ್ಟ್ ಮಾಡಿದ್ರೆ ರಿಸಲ್ಟ್ನ ಚೆನ್ನಾಗಿ ತೆಗಿಬೋದು ಅಂತ ನನ್ನ ಅಭಿಪ್ರಾಯ. ಒಟ್ಟು ಎಷ್ಟು ಮಾರ್ಕ್ಸ್ ಬಂದಿದೆ ಮತ್ತು ಬೇರೆ ಸ್ಟೂಡೆಂಟ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಂದು ಈಗ 632 ಬಂದಿದೆ, ರ್ಯಾಂಕು 720ಗೆ ನೀಟಲ್ಲಿ. ಬೇರೆ ಸ್ಟೂಡೆಂಟ್ಸ್ಗೆ ಏನು ಹೇಳ್ತೀನಿ ಅಂದರೆ, ಎಲ್ಲೇ ಓದಿ ಯಾವುದೇ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಎಂಥ ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಚಿಕ್ಕ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಅಥವಾ ಮೊಬೈಲಲ್ಲೇ ಓದಿರೋದಾಗಿರ್ಬೋದು, ಮೇಯ್ನಾಗಿ ಬೇಕಾಗಿರೋದು ನಿಮ್ಮ ಎಫರ್ಟು, ನಿಮ್ಮ ಕನ್ಸಿಸ್ಟೆನ್ಸಿ, ನಿಮ್ಮ ಮೈಂಡ್ಸೆಟ್ ಏನಿದೆ ಅದ್ರ ಮೇಲೆ ಪ್ರತಿಯೊಂದು ರಿಸಲ್ಟ್ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀನಿ.